ಪುರಂದರದಾಸರ ಚರಿತ್ರೆಯಲ್ಲಿ ಒಂದು ಕಥೆ, ಬಹಳ ಸ್ವಾರಸ್ಯಪೂರ್ಣವಾದ ಕಥೆ ಇದು. ಪುರಂದರದಾಸರು ಮನೆಯಲ್ಲಿ ದೇವರ ಪೂಜೆ ಮಾಡಲಿಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ರು, ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅಷ್ಟೊತ್ತಿಗೆ ಅವರಿಗೆ ಕರೆ ಬಂತು ಅಂತ. ವ್ಯಾಸರಾಜರೇ ಕರೆದಿದ್ದಾರೆ, ಪುರಂದರದಾಸರೇ ಬರಬೇಕೀಗ ನೀವು ಕೂಡಲೇ ಹೊರಟು ಬರಬೇಕು ಅಂತ. ದಾಸರ ಮನೆಯಲ್ಲಿ ಪೂಜೆಗೆ ತಯಾರಿ ಮಾಡ್ತಾ ಇದ್ದು, ಗಡಿಬಿಡಿಯಲ್ಲಿ ನೈವೇದ್ಯ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಲ್ಲೇ ಅವರು ಅನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ ಅಕ್ಕಿಯನ್ನ ತೊಳೆದು ಇಟ್ಟಿದ್ದಾರೆ. ಸರಿ, ತೊಳೆದ ಅಕ್ಕಿಯನ್ನು ನೈವೇದ್ಯ ಮಾಡಿದ್ರೆ ಆಯ್ತು ಅಂತ ಅಂದುಕೊಂಡ್ರು. ನೈವೇದ್ಯಕ್ಕೆ ಇಟ್ಟದ್ದು ಅಕ್ಕಿ ತೊಳೆದ ನೀರನ್ನ, ಕಲಗಚ್ಚನ್ನ ಇಟ್ಟು ಅಲ್ಲೇ ಗಡಿಬಿಡಿಯಲ್ಲಿ ನೈವೇದ್ಯ ಮಾಡಿ ಹೊರಟು ಹೋದ್ರು. ಬಂದ್ರು, ವ್ಯಾಸರಾಜರು ಕರೆದ್ರು. ವ್ಯಾಸರಾಜರು ಕರೆದಾಗ ಪುರಂದರದಾಸರೇ ಹಾಡಿ ಅಂತಂದ್ರು. ನಾನು ದೇವರ ಪೂಜೆ ಮಾಡ್ತೇನೆ ಅಂತಂದ್ರು. ವ್ಯಾಸರಾಜರ ಪೂಜೆಯಲ್ಲಿ ಪುರಂದರದಾಸರು ಹಾಡ್ತಾ ಇದ್ದ ಕೀರ್ತನೆಯನ್ನು ಹಾಡ್ತಾ ಇದ್ದಾರೆ. ವ್ಯಾಸರಾಜರು ಪೂಜೆ ಮಾಡ್ತಾ ಇದ್ದಾರೆ. ನೈವೇದ್ಯಕ್ಕೆ ಪಂಚಭಕ್ಷ ಭೋಜ್ಯ ಪರಮಾನ್ನಗಳನ್ನೆಲ್ಲ ಇಟ್ಟಿದ್ದಾರೆ ನೈವೇದ್ಯಕ್ಕೆ. ಆದರೆ ದೇವರು ಯಾವ ನೈವೇದ್ಯವನ್ನು ಸ್ವೀಕಾರ ಮಾಡಲಿಲ್ಲ. ಯಾಕೋ ವ್ಯಾಸರಾಜರಿಗೆ ಬಹಳ ಚಿಂತೆ ಆಯಿತು, ಯಾಕೆ ಈ ತರ ಆಗ್ತಾ ಇದೆ, ನೈವೇದ್ಯ ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ ದೇವರು ಅಂತ. ಅಲ್ಲಿಗೆ ಒಂದು ಮಂಗಳಾರತಿ ಮಾಡಿ ಪೂಜೆ ಮುಗಿಸಿದ್ರು. ಅಷ್ಟು ಮಾತ್ರವಲ್ಲ, ಇನ್ನೊಂದು ಸ್ವಾರಸ್ಯವನ್ನು ಬಂದು ವ್ಯಾಸರಾಜರು ಪುರಂದರದಾಸರಲ್ಲೇ ಹೇಳ್ತಾರೆ. ನೋಡಿ, ಇವತ್ತು ನಮ್ಮ ದೇವರು ನೈವೇದ್ಯವನ್ನು ಸ್ವೀಕಾರ ಮಾಡಲಿಲ್ಲ ಹೊರತು ಆ ನೈವೇದ್ಯ ಸಮರ್ಪಣೆ ಮಾಡುವ ಕಾಲದಲ್ಲಿ ಬಾಯಲ್ಲಿ ಏನೋ ಒಂದು ವಿಚಿತ್ರವಾದ ನೀರು ಸುರಿತಾ ಇತ್ತು, ಅದೇನು ಅಂತ ಅರ್ಥ ಆಗಲಿಲ್ಲ ಅಂತ ಪುರಂದರದಾಸರಲ್ಲೇ ಹೇಳ್ತಾರಂತೆ ವ್ಯಾಸರಾಜರು. ಪುರಂದರದಾಸರಿಗೂ ಅರ್ಥ ಆಗಲಿಲ್ಲ ಏನಿದು ಅಂತ. ಸರಿ ಅಂತ ಅಲ್ಲಿಂದ ಮುಗಿಸಿ ಮನೆಗೆ ಬರ್ತಾರೆ. ಮನೆಗೆ ಬಂದ ಮೇಲೆ ದೇವರ ಮನೆಗೆ ಹೋಗಿ ನೋಡ್ತಾರೆ, ಗಡಿಬಿಡಿಯಲ್ಲಿ ನೈವೇದ್ಯಕ್ಕೆ ಕಲಗಚ್ಚನ್ನ ಇಟ್ಟಿದ್ದಾರೆ. ನೋಡ್ತಾರೆ, ಕಲಗಚ್ಚು ಮೊದಲಿತ್ತು ಎಷ್ಟಿತ್ತೋ ಅಷ್ಟಿಲ್ಲ, ಅದರಲ್ಲಿ ಪಾತ್ರೆ ಖಾಲಿಯಾಗಿದೆ. ಪುರಂದರದಾಸರಿಗೆ ಅರ್ಥ ಆಯ್ತು, ಅಯ್ಯೋ ನಾನು ಅಪರಾಧ ಮಾಡಿಬಿಟ್ಟೆ, ದೇವಿಗೆ ನಾನು ತೊಳೆದ ಅಕ್ಕಿಯನ್ನು ಇಟ್ಟೆ ಎಂದು ಭ್ರಮಿಸಿ ನಾನು ಕಲಗಚ್ಚನ್ನೇ ಇಟ್ಟು ಬಿಟ್ಟಿದ್ದೇನೆ ಅಂತ ಹೇಳಿ ಆವಾಗ ಅರ್ಥ ಆಯ್ತು. ಪುರಂದರದಾಸರು ಕೊಟ್ಟಂತಹ ಕಲಗಚ್ಚನ್ನೇ ವಿಠ್ಠಲ ಕುಡಿದ, ಅದನ್ನು ವ್ಯಾಸರಾಜರಿಗೆ ಅಲ್ಲಿ ತೋರಿಸಿದ. ಇದು ಭಗವಂತ ಪುರಂದರದಾಸರಿಗೆ ಮಾಡಿದಂತಹ ಅನುಗ್ರಹ.